it was realized that it is regarding proximity between boy and girl, and the family members of the girl have come to threaten the boy, and meanwhile after this boy was taken away, the family members of the boy have gone to the girl's house, and again there was some friction there, and the boy is now rescued and is being treated for minor injuries which he has sustained in the friction. ಖುಷಿ ಕಲಬುರ್ಗಿ ಅಂತ ಹುಡುಗಿದಾಡಿರ್ಬೇಕು. ಆಮೇಲೆ ಸಮೀರ್ ಅಂತ ನಮ್ಮ ತಮ್ಮ, ಸಮೀರ್ ಮೂಲ ನಮ್ಮ ತಮ್ಮ ರೀ. ಸೊ ಈ ಸಮೀರ್ ಮತ್ತು ಖುಷಿ ಒಂದು ಐ ಥಿಂಕ್ 3 years ಆಯ್ತು ರೀ ಇವಾಗ ರಿಲೇಷನ್ಶಿಪ್ನಲ್ಲಿ ಇದ್ರು ಅವರು. ಸೊ ಇವಾಗ ಸದ್ಯ ರೀ ಇಷ್ಟು ವರ್ಷ ಕೂಡನೇ ಇದ್ರು ಅವರು. ಇವ್ರದ್ದೇನು ಸಮಾಜ ಇದೆಯಲ್ಲ, SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ, ಅವ್ರೇನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು, 150 ಜನ ಇದ್ರಿ ಅವರು. ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕದಾರಿ ಕೆಳಗಡೆ ಅವರು. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವರು ಆಟೋದಲ್ಲಿ ಹಾಕಿ. ಓಕೆ, ಸೊ ಇವ್ರ ಸಮಾಜದವ್ರೀಗ ಅವ್ರು ನಮ್ಮ ಜೊತೆ ಹಂಗಿದ್ರೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ನೋಡ್ರಿ, ಇದು ಝೂಮಾಗಿ ಚೆಕ್ ಮಾಡ್ಕೊರಿ. ಇದು ಅವ್ರ ಮಮ್ಮಿ ಪಾಪ, ಹುಡುಗಿ ಮಮ್ಮಿ ಪಾಪ, ಅವ್ರ ಪಪ್ಪ ಮತ್ತು ಆ ಹುಡುಗಿ. ಸೊ ಇದು ನಮ್ಮ ಜೊತೆ ಎಲ್ಲ ಫಂಕ್ಷನಿಗೆ ಬಂದಿದ್ದು, ನಮ್ಮ ಬರ್ಡೇ ಪಾರ್ಟೀಸಿಗೆ ಬಂದಿದ್ದು ಎಲ್ಲ ಇದು ನಮ್ಮ ಕಡೆ. ಆಮೇಲೆ ರೀಸೆಂಟ್ಲಿ ಖುಷಿ, ನಾನು, ನಮ್ಮ ತಮ್ಮ, ಓಕೆ, ನಮ್ಮ ಹಸ್ಬೆಂಡ್, ನಾವು ಹೊರಗಡೆ ಹೋಗಿದ್ದಿದ್ದು. ಓಕೆ, ಇದು ನಾವು ಶಾಪಿಂಗ್ ಹೋಗಿದ್ದು. ಇಲ್ಲೇ ಅದ ನೋಡ್ರಿ ಖುಷಿ. ಸೊ ಇದು ರೀಸೆಂಟ್ಲಿ ನಾವು ಶಾಪಿಂಗಿಗೆ ಹೋಗಿದ್ದು. ಅವ್ರ ಪಪ್ಪ ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು, ನಮ್ಮ ತಮ್ಮ ಮತ್ತು ಖುಷಿ. ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆಗೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock, ಈಗ 7 ಗಂಟೆಗೆ ಕಿಡ್ನಾಪ್ ಮಾಡ್ಯಾರಿ ನಮ್ಮ ತಮ್ಮಾಗ. ಓಕೆ, ಎಷ್ಟು ಜನ ರೀ? ಅವ್ನು 24 years old. ಇವರ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ, ಹ್ಯಾಟ್ಸ್ ಆಫ್ ಟು ಯು. ಓಕೆ, ನಿಮ್ಗೆಲ್ಲರೂ ಭಾಳ ಸ್ಟ್ರಾಂಗ್ ಅದೀರಿ ನೀವು. ಓಕೆ, ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅದಾದಮೇಲೆ ಹೊಡೆದಾರ್ರಿ ಅವನಿಗೆ. ಅವ್ನ ಫೋಟೋನು ತೋರಿಸ್ತೀನಿ ನಾನು, ಗಿವ್ ಮಿ ದ ಫೋನ್. ಅದರಲ್ಲಿ ನೋಡ್ರಿ ಫುಲ್ ಅವ್ನ ಫೇಸ್ ಎಲ್ಲ, ಬ್ಯಾಕ್ ಎಲ್ಲ ಕಡೆ ಹೊಡೆದಿದ್ದಾರೆ ಅವನಿಗೆ. ಆದಿಲ್ಲ, ಅವ್ರ ಮನೆಗೆ ಹೋಗಿದ್ದೀವಿ ನಾವು. ಯಾಕಂದ್ರೆ 1-2 ತಾಸು ನಾವು ತಿರುಗಾಡಿವ್ರಿ, ಎಲ್ಲೂ ಇರಲಿಲ್ಲ ಅವ್ರು, ಎಲ್ಲೂ ಕೇಸು ಆಗಿದ್ದಿಲ್ಲ. ನಾವು ಕಂಪ್ಲೇಂಟ್ ಆದಮೇಲೆ ಅವನಿಗೆ ಕೌಶ್ ಶೆಡ್, ಸಿದ್ದಾರೂಢ ಮಠ ಕೌಶ್ ಶೆಡ್ ಇದೆಯಲ್ಲ, ಅಲ್ಲಿ ತೊಗೊಂಡು ಹೋಗಿ ಹೊಡೆದಾರ್ರಿ. ಹಾಂ, 100 ಜನ. ಓಕೆ, ಬರೀ ಒಂದು ಸಣ್ಣ ಹುಡುಗನಿಗೆ ಹೊಡೆದಾರ್ರಿ. ಅದಾದ್ಮೇಲೆ ನಾವು ಹುಡುಕಿದ್ವಿ ಅವನಿಗೆ, ಇರ್ಲಿಲ್ಲ. ಆಕಿ ಮನೆಗೆ ಹೋಗಿದ್ವಿ ನಾವು. ಅಲ್ಲಿ ಮನೆಗೆ ಹೋಗಿದ್ಮೇಲೆ ಅವ್ರ ಅಪ್ಪ ಅಮ್ಮ ಏನು ಮಾಡ್ಯಾರ್ರಿ, ಸಮಾಜದವ್ರಿಗೆ ಕಾಲ್ ಮಾಡ್ಯಾರ್ರಿ ಅಲ್ಲಿ. ಓಕೆ, ನಮ್ಮ ಹಸ್ಬೆಂಡ್ ಏನದಾರಲ್ಲ, ನಮ್ಮ ಹಸ್ಬೆಂಡ್ ಅವ್ರಿಗೆ ಹೊಡಕ್ಕೆ ಹೋಗ್ಯಾರ್ರಿ. ಯಾಕಂದ್ರೆ ಅವ್ರು ತಪ್ಪು ಮಾತಾಡ್ಯಾರಂತ. ನಮ್ಮ ತಮ್ಮನ ಬಗ್ಗೆ ತಪ್ಪು ಮಾತಾಡ್ಮೇಲೆ ಇವ್ರೇ ಹೇಳಿದ್ರು, ನೀವೇನು ಹೇಳತ್ತಿರಲ್ಲ, ನಿಮ್ಮ ಹುಡುಗಿನೂ ಅಷ್ಟು ಹಿಂದೆ ಇರ್ತಿದ್ಲ ನಮ್ಮ ಹುಡುಗನ ಹಿಂದೆ. ಯಾಕಂದ್ರೆ ಆಕಿ ಭಾಳ ಪಾಸಿಟಿವ್ ಇದ್ಲ ರೀ ಆಕಿ. ನಾವು ಎಲ್ಲೇ ಹೋಗ್ತಿದ್ವಿ ಅಲ್ಲ, ನಮ್ಮ ತಮ್ಮಗೆ ಕಾಲ್ ಮಾಡಿದ್ರೆ ಹಗ್ಲೆ ಮುಗ್ಲೆ, ಎಲ್ಲೇದಿ ಏನು ಮಾಡತ್ತಿ ಅಂತ 10 ಸತಿ ಕಾಲ್ ಮಾಡಕ್ಕೆ ಆಕಿ. ಸೊ ಇದು ಹೇಳಿದ ಮೇಲೆ ಇವ್ರ ಸಮಾಜದವ್ರು ಮತ್ತೆ ಗ್ರೂಪ್ನಲ್ಲಿ ಹಾಕಿದ್ದಾರೆ ಇವ್ರು ಹಿಂಗೆ ಮಾತಾಡೋದಂತ. ಸೊ ಹುಡುಗಿಯರು ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು ಬಂದ್ ಮಾಡ್ಬೇಕು. ಎಲ್ಲ ಹುಡುಗರಿಗೆ ಬರೀ ನೀವು ಏನು ಟಾರ್ಗೆಟ್ ಮಾಡ್ತಿರಲ್ಲ, ಇದೊಂದು ಕಟ್ ಮಾಡಿರಿ. ಆಮೇಲೆ ಇನ್ನೊಂದು ಮಾತು, ನಾವು ಏನು ಹುಬ್ಳಿದಲ್ಲಿ ಅದೀವಲ್ಲ, ನೀವು ಹಿಂದೂ ಜನನೂ ಅಷ್ಟು ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡಲ್ಲ, ಅಷ್ಟು ಫೆಸ್ಟಿವಲ್ಸ್ ನಾವು ಮಾಡ್ತೀವಿ. ಆಮೇಲೆ ಎಲ್ಲ ಸಮಾಜಕ್ಕೂ, ಎಲ್ಲ ಕಾಸ್ಟಿಗೂ, ಎಲ್ಲ ರಿಲಿಜನಿಗೂ ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತೀವಿ. ನಮ್ಮ ಏರಿಯಾದಲ್ಲಿ ಗಣಪತಿ ಆಗಲಿ, ದಿವಾಲಿ ಆಗಲಿ, ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು. ಇಲ್ಲಿ ನಾವೇ ಎಲ್ಲ ಫೆಸ್ಟಿವಲ್ಸ್ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ. ಆದಷ್ಟೇ ಅಲ್ಲ, ಸಣ್ಣ ಮಗುದು ರೇಪು ಆಗಿತ್ತು, ಹುಡುಗಿಯಿಂದ ರೇಪ್ ಆಗಿತ್ತಲ್ಲ, ನಾನು ಒಬ್ಬಕ್ಕೆ ನಿಂತ್ಕೊಂಡಿದ್ದೆ, ಆಕಿಗೆ ಜಸ್ಟಿಸ್ ಕೊಡಿಸಿದ್ದೆ ನಾನು. ಸೊ ಎಲ್ರಿಗೂ ಒಂದು ಮಾತು ಕೇಳ್ಕೊತೀನಿ ನಾನು, ವಿಕ್ಟಿಮ್ ಕಾರ್ಡ್ ಆಟೋಡೋದು ಬಂದ್ ಮಾಡಿ. ನಮ್ಮ ಹುಡುಗರು ಭಾಳ ಸ್ಟ್ರಾಂಗ್ ಅದಾರ. ಖುಷಿ, ಹಾಂ ರೀ, ಇದು ಬೇರೆ ಇದು ಧಾರವಾಡನಾಗ ಆಗಿದ್ದು ಬೇರೆ ಮಾತ್ರಿ, ಇದು ಬೇರೆನ ಮಾತು. ಓಕೆ, ಇದೇನು ಖುಷಿ ಕಲಬುರ್ಗಿ ಮತ್ತು ಸಮೀರಿಂದ ಐತಲ್ರಿ, ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟು. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನು ಮಾತಾಡ್ಬೇಕಂತ. ಏನು ಅವ್ರಿಗೆ ಈಗೆಲ್ಲ ಫೋಟೋಸ್ ವೀಡಿಯೋಸ್ ತೋರಿಸಿದ್ರೆ ನಾನು ಇನ್ನೊಂದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕ್ತೀನಿ ಅಂತ. ನಾನು ನಮ್ಮ ತಮ್ಮನ ಜೊತೆ ಅವ್ರ ಮಮ್ಮಿ ಪಾಪ ನಮ್ಮ ಮನೆಗೆ ಬಂದಿದ್ದು ಎಲ್ಲ ಅವ್ರು ಏನೇನು ಮಾಡಾರಲ್ಲ, ನಾವೆಲ್ಲ ಪಾರ್ಟಿನೂ ಮಾಡಿವ್ರಿ ಕೂಡಿ. ಹುಡುಗಿ ಮನೆ ಕೇಳ್ರಿ, ಈಗ 100 ಜನ ಸೇರಿ ನಮ್ಮ ತಮ್ಮಾಗ ಕಿಡ್ನಾಪ್ ಮಾಡ್ಯಾರ. ಈಗ ನಿಮ್ಮ ಮನ್ಯಾಗ ನಿಮ್ಮ ಸಣ್ಣ ಮಗು ಯಾರಾದರೂ ನಿಮ್ಮ ತಮ್ಮಾಗಿಮ್ಮ ಇರ್ತಾರಲ್ಲ, ಅವ್ರು ಕಿಡ್ನಾಪ್ ಮಾಡಿದ್ರೆ ಏನು ಮಾಡ್ತಿದ್ರಿ? ನಮ್ಮ ಮಮ್ಮಿ ಇನ್ನೂ ಅಡ್ಮಿಟ್ ಅದಾರ್ರಿ. ಓಕೆ, ಯಾಕಂದ್ರೆ ಇನ್ನೂ ಮಟ ಅವ್ರು ಹಗ್ಲೆ ಮುಗ್ಲಿ ಕಾಲ್ ಮಾಡತ್ತಾರ್ರಿ ನಂಗೆ. ನಮ್ಮ ಮಮ್ಮಿ ಫುಲ್ ಟೆನ್ಷನ್ನಾಗ ಅದಾರ. ಹಾಂ, ನಮ್ಮ ಪಪ್ಪ ಪೂರ ಟೆನ್ಷನ್ನಾಗ ಅದಾರ. ಸೊ ನಾವು ಎಲ್ಲರೂ ಅವ್ರ ಮನೆಗೆ ಹೋಗಿದ್ವಿ ಕೇಳ್ಕೊಂಡು. ಯಾಕಂದ್ರೆ ಅವ್ರಿಗೆ ಗೊತ್ತೈತೆ, ಅವರೇ ಕಂಪ್ಲೇಂಟ್ ಮಾಡ್ಯಾರ್ರಿ ಅದು ಸಮಾಜಿಗೆ. ಹಾಂ, ಇವ್ರು ಜಸ್ಟ್ ನಮ್ಮ ಫ್ಯಾಮಿಲಿಗೆ ಮಾತಾಡಿದ್ರೆ ಎಲ್ಲ ಕಾಂಪ್ರಮೈಸ್ ಆಗ್ತಿತ್ತು. ಹಾಂ, ಇವ್ರು ಸಮಾಜಿಗೆ ತೊಗೊಂಡು, ಸಮಾಜಿಗೆ ಏನೂ ಗೊತ್ತಿಲ್ಲರಿ ನಾವು ಹೆಂಗೆ ತಿರುಗಾಡ್ತೀವಿ, ಏನು ಮಾಡ್ತೀವಿ ಅಂತ. ಈಗ ನೋಡಿದ್ರಲ್ಲ ಫೋಟೋಸ್ ವೀಡಿಯೋಸ್ ನೀವು. ಹಾಂ, ನಾವೆಲ್ಲ ಪಾರ್ಟಿನೂ ಮಾಡಿದ್ದೈತಿ, ಹೊರಗೆ ತಿರುಗಾಡೋದು ಐತಿ. ಹಾಂ, ಅದು ಕೂಡ ನಮ್ಮ ಮನೆನಾಗೂ ಬಿದ್ದಾರ್ರಿ ಅವ್ರು.
ಈಗ ಇದಕ್ಕಿಂತ ಜಾಸ್ತಿ ಏನು ಹೇಳಿದ್ರಿ ನಾನು ಈ ಕಂಪ್ಲೇಂಟ್ ನೋಡ್ರಿ, ಫಸ್ಟ್ ಕಂಪ್ಲೇಂಟ್ ಇವ್ರು ನಮ್ಮ ತಮ್ಮ ಕಿಡ್ನಾಪ್ ಮಾಡ್ಯಾರ, ಆಮೇಲೆ 80 100 ಜನ ಹೋಗಿ ಅವ್ನಿಗೆ ಕಿಡ್ನಾಪ್ ಮಾಡ್ಯಾರ್ರಿ. ಹಾಂ, ಇಷ್ಟ ಐತ್ರಿ ಅವ್ರದ್ದು ಕಂಪ್ಲೇಂಟ್. ನಾವು ಫಸ್ಟ್ ಕೊಟ್ಟಿದ್ದೀವಿ, ನಾವು ಅಷ್ಟೊಂದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇಮಿಡಿಯೇಟ್ಲಿ ಅವ್ರ ಕಿಡ್ನಾಪ್ ಆದ ತಕ್ಷಣ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಓಕೆ, ನಾವು ಎಲ್ರಿಗೂ ಒಂದು ಹೆಲ್ಪ್ ಕೇಳ್ತೀನಿ, ಪ್ಲೀಸ್ ನಮ್ಮ ತಮಗೆ ಜಸ್ಟಿಸ್ ಕೊಡಿಸ್ರಿ. ಆಮೇಲೆ ಇದು ಲವ್ ಜಿಹಾದ್ ಇಲ್ಲ, ನಾವು ಹಿಂದೂಗೂ ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಕಾಸ್ಟಿಗೂ ಭಾಳ ರೆಸ್ಪೆಕ್ಟ್ ಕೊಡ್ತೀವಿ. ಯಾಕಂದ್ರೆ ನಾವು ಮನ್ಯಾಗೂ ಎಲ್ಲ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತೀವಿ. ಪ್ಲೀಸ್ ಅದು ಲವ್ ಜಿಹಾದ್ ಒಂದು ತೆಗೆದು ಬಿಡ್ರಿ. ಓಕೆ, ನಾನು ಕ್ರಿಶ್ಚಿಯನ್ ಅದೀನಿ, ನಾನು ಮುಸ್ಲಿಮ್ ಅದೀನಿ, ಆದರೆ ಕ್ರಿಶ್ಚಿಯನ್ ಹುಡುಗಗೆ ಮದುವೆ ಮಾಡಿದ್ದೀನಿ. ये विकास नगर में अभी ये लव जिहाद का बहुत प्रकरण चल रहा है. एक 10 दिन के पीछे वो CBD में भी तो ऐसे चला था, वो भी बहुत गंभीर परिस्थिति में था. आज भी ऐसा है, विकास नगर सेकंड क्रॉस में एक हमारा हिंदू धर्म का एक लड़की को एक मुस्लिम युवक ने लव जिहाद प्रकरण करने के लिए बहुत दिन से 6 महीने से वो ये कर रहा था. उसके लिए हम सब लोग हिंदू धर्मीय सब लोग आके इधर प्रोटेक्ट किए. वो हमारे को बहुत वो सब अभी ज़्यादा से ज़्यादा अभी वो जिम में ट्रेनर रहते हैं, ट्रेनिंग रहता है, उनसे से बहुत ज़्यादा ये हो रहा है, उधर लव जिहाद हो रहा है. हमारे हिंदू धर्म में लोग उनका हेल्थ के लिए सब जिम को जा रहे हैं. जिम के जाने के बाद में उद्देश्यपूर्वक उसको बहुत लोग पीछे से उनको सपोर्ट कर रहे हैं. उनका धर्म वाले उनको लव जिहाद करने की प्रेरणा दे रहे हैं. उसके लिए आज बहुत ऐसा प्रकरण हो रहा है. वो सरकार ने आगे आके मतांतर का एक निषेध प्रकरण कर को सब दूसरे धर्म वाले हिंदू धर्म वाले को नहीं शादी होने का ऐसा एक कानून किया तो अच्छा होता है. इसलिए इससे ये करने से लव जिहाद का प्रकरण कम होएगा. नहीं तो बहुत हमारे हिंदू लड़कियां उनका वो इस जाल में फंस जाते हैं. उनको ब्लैक मैजिक कर जा रहा है. उनको बहुत आशा दिखा के इधर उधर ले जाकर उनका वीडियो करके ब्लैकमेल करके वैसा ऐसा प्रकरण कर रहे हैं. उसके लिए सब हिंदू महिला जागृत होना, हिंदू लड़कियों सब बहुत ये करने का है. और वो मुस्लिम वो बड़े बड़े लोग रहते हैं, मौलिया, उनको सब ये सब अगर दूसरा धर्म वाले को शादी नहीं करने का वैसा एक ये करना, लव जिहाद बंद करने के लिए सब धर्मीय लोग भी एक होना है. हमें हिंदू धर्म वाले जागृत होकर ऐसा प्रकरण आ गया तो सब लोग मिलके उसका अगेंस्ट करना, उनका प्रोटेस्ट करना. आज भी वैसा हो गया है. वो लड़का बहुत गंदा बात किया है इधर हमारे हिंदू धर्म लोगों को. उसके वास्ते सब लोगों का जागरण होना और सरकार इसको प्रथम आद्यता से ये प्रकरण लेके वो धर्मांतर का कानून एक जारी करके सब लोग को अच्छा रहने के लिए धर्म में राजी नहीं ये हो रहा नहीं, हम सब लोग एक तरफ रहने के लिए अच्छा कानून बनाना चाहे बोल को मैं 1-4 बात बन के बनाकर. ಹುಬ್ಬಳ್ಳಿಯ ವಿಜಯನಗರದಲ್ಲಿ ಒಬ್ಬವ ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಅಂತೇಳಿ ಅವ ಹಿಂದೂ ಹುಡುಗಿಯರನ್ನ ಅಂದ್ರೆ ಒಂದು 5-6 ಜನ ಹಿಂದೂ ಹುಡುಗಿಯರನ್ನ ಲವ್ ಜಿಹಾದ್ ಬಲಿ ಬೀಳಿಸಿ ಅವ್ರ ಪ್ರೈವೇಟ್ ಫೋಟೋ ಮತ್ತು ವಿಡಿಯೋನ ಅವ್ರ ಕಡೆ ಇಟ್ಕೊಂಡು ಅವ್ನು ಬ್ಲ್ಯಾಕ್ಮೇಲ್ ಮಾಡ್ತಿದ್ದ. ಮತ್ತು ಅವ ಸೌಜಿ ಸಮಾಜಕ್ಕೆ ಬೈದಿದ್ದ. ಅದರ ಸಂಬಂಧ ಇವತ್ತು ಮತ್ತು ಹಿಂದೂ ಸಂಘಟನೆಯವರು ಮತ್ತು ಸೌಜಿ ಸಮಾಜದವ್ರು ಎಲ್ಲರೂ ಕೂಡಿ ಹೋಗಿ ಆ ಜಿಮ್ ಟ್ರೈನರ್ನ ಕರ್ಕೊಂಬಂದು ಸಮೀರ್ ಮುಲ್ಲಾ ಜಿಮ್ ಟ್ರೈನರ್ನ ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಒಪ್ಪಿಸ್ಯಾರ ಬೆಳಿಗ್ಗೆ ಅವರು. ಅದು ಆಫೀಸಿಂದ ಅವ ಸಮೀರ್ ಮುಲ್ಲಾ ಮನೆಯವರು ಒಂದು 4-5 ಜನ 2-3 ಜನ ಹೆಣ್ಮಕ್ಳು ಮತ್ತು ಅವ್ರಿಗೆ ದೊಡ್ಡ ಗಂಡ್ಮಕ್ಳು ಎಲ್ಲ ಬಂದು ಆ ಹುಡುಗಿ ಮನೆಗೆ ಬಂದು ಹುಡುಗಿ ಮನೆ ಮುಂದೆ ದಾಂಧಲೆ ಮಾಡಿ ಹುಡುಗಿ ಮನೆಗೆ ಕದಕ್ಕೆ ಒದ್ದು ಮತ್ತು ಹುಡುಗಿಗೆ ಮತ್ತು ಅವು ಹೆಣ್ಮಕ್ಳವರು ಒಂದು 3 ಜನ ಮಂದಿ ಹೆಣ್ಮಕ್ಳು ಬಂದಿತ್ತಲ್ಲ ಹುಡುಗಿಗೆ ದಮ್ ಕೊಟ್ಟಾರ. ನಿನ್ನ ಫೋಟೋಸು ವಿಡಿಯೋಸ್ ಅದಾವು ನಾವೆಲ್ಲ ವೈರಲ್ ಮಾಡ್ತೀವಿ, ಹೊಳ್ಳಿ ನೀನು ಸುಸೈಡ್ ಮಾಡ್ಕೋಬೇಕು, ಅಲ್ಲಿ ಮಟ್ಟ ನೀನು ಬಿಡೋಂಗಿಲ್ಲ, ನಿಮ್ಮ ಮನೆ ಬೆಂಕಿನೂ ಹಚ್ತೇವೆ ಅಂತ ಹೇಳ್ಯಾರ ಅವ್ರು. ಅವಾಗ ಮತ್ತೊಳ್ಳಿ ಕದಕ್ಕಿದ್ದಕ್ಕೆಲ್ಲ ಒದ್ದಾರ. ಮತ್ತೊಳ್ಳಿ ಅಲ್ಲೇ ಒಬ್ಬ ದಲಿತ ಹುಡುಗ ಬಂದಾನ ನಮ್ಮ ಉದಯ್ ಅಂತೇಳಿ. ಆ ಉದಯ್ಗೂ ಕೂಡ ನೀ ಯಾರಂತ ಕೇಳ, ಇಲ್ಲ ನಾವು ಹಿಂಗೆ SC ಸಮಾಜ ಅನ್ಕೊಳ್ಳೇನ ಇದು ಸಾವಜಿದು ನಮ್ದು ಐತಿ, ಇದ್ರಾಗ ನೀ ಯಾಕೆ ಬಂದಿಲ್ಲ ಅಂತೇಳಿ ಅವ್ಗೆ ಜಾತಿ ಹಿಡ್ದು ಅವಂಗೂ ಅವ್ನ ಜಾತಿ ನಿಂದನೆಯೂ ಕೂಡ ಮಾಡ್ಯಾರ. ಮಾಡಿ ಮತ್ತು ಅವ್ರ ಹುಡುಗಿಗೂ ಭಾಳ ಹ್ಯಾರಾಸ್ಮೆಂಟ್ ಮಾಡಿ ಹೋಗ್ಯಾರ. ಅದಕ್ಕೆ ಮುಂದೆ ಅವರು ಎಲ್ಲ ಅವ್ರಿಗೆ ಮತ್ತು ನಮ್ಮ ಸಮಾಜದವ್ರು ಇದು ಮಾಡಿಂದ ದಾಂಧಲೆ ಆತ. ಹುಡುಗನ ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಒಪ್ಸಿ ಬೆಳಗ್ಗೆ ಒಪ್ಸಿ. ಹೌದು, ಇದು ಒಂದೇ ಜಿಮ್ ಅಲ್ಲ, ಬರೀ ಜಿಮ್ ಅನ್ನೋದು ಒಂದು ಲವ್ ಜಿಹಾದ್ ಅಡ್ಡ ಆಗೈತಿ. ಎಲ್ಲ ಕಡೆನೂ ಲವ್ ಜಿಹಾದ್ ಅಡ್ಡ ಆಗೈತೆ. ಅದು ಇದು ಮೊನ್ನೆ ನಾವು ಧಾರವಾಡ ಪ್ರಕರಣ ನೋಡಿರ್ಬೋದು, ಹುಬ್ಬಳ್ಳಿ ಪ್ರಕರಣ ನೋಡಿರ್ಬೋದು. ಇದು ಜಿಮ್ನೊಳಗೆ ಲೇಡೀಸ್ ಹೊಕ್ಕಾರ, ಆದರೆ ಲೇಡೀಸ್ಗೆ ಸಪ್ರೇಟಾಗಿ ಜಿಮ್ ಟ್ರೈನರ್ ಇಲ್ಲ. ಇವಾಗ ಜೆಂಟ್ಸ್ ಜಿಮ್ ಟ್ರೈನ್ ಮಾಡ್ತಾರೆ. ಅದ್ರಾಗ ಜಿಮ್ ಟ್ರೈನರ್ ಇರೋರು ಅರ್ಧಕ್ಕಿಂತ ಹೆಚ್ಚಿಗೆ ಮಂದಿ ಎಲ್ಲ ಮುಸಲ್ಮಾನರು ಅದಾರ ಅದ್ರಾಗ. ಹಾಗಾಗಿ ಅಲ್ಲಿ ಫಿಸಿಕಲ್ಲಾಗಿ ಟಚ್ ಮಾಡೋದ್ರಿಂದ ಅಲ್ಲಿ ಲವ್ ಜಿಹಾದ್ ಹೆಚ್ಚಿಗೆ ಹಾಕೊಂತವು. ಈಗ ಮುಂದಿನ ದಿನದೊಳಗೆ ನಾವು ಎಲ್ಲ ಹಿಂದೂ ಸಂಘಟನೆಯವರು ಸೇರಿ ಅದ್ರ ಬಗ್ಗೆ ಒಂದು ಉಗ್ರವಾದ ಹೋರಾಟ ತೊಗೋಬೇಕಂತ ಮನೆಯಿಂದ ವಿಚಾರ ಮಾಡೀವಿ. ಸದ್ಯಕ್ಕೆ ಆದಷ್ಟು ಬೇಗ ತೊಗೊತೀವಿ. ನಾನು ಖುಷಿ ಕಲಬುರ್ಗಿ. ತೈಸಿನ್ ಮುಲ್ಲಾ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ ನಾನು.
ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಬಾ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ದ ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗೆ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವ್ನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ್ಮೇಲೆ ನಂಗೆ ಬಾ, ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ ಅಂತ. ನಾ ನಿಯರ್ ಬೈ ಜಿಮ್ ಐತಿ ಅವ್ರ ಮನೆ ಅಂತ ನಂಗೆ ಕರ್ದ ನಂಗೆ. ಅದು ಕರೆದ್ಮೇಲೆ ಬಾ ಒಳಗೆ ಬಾ ನೀರು ಕುಡಿ ಅಂಥೇಳಿ ಒಂದು ಏನೋ ಡ್ರಿಂಕ್ದಾಗ ಏನೋ ಮಿಕ್ಸ್ ಮಾಡಿದ್ಮೇಲೆ ನಂಗೆ ಏನೋ ಡಿಸಿನೆಸ್ ಚಾಲು ಆದಮೇಲೆ ರೂಮಿಗೆ ಕರ್ಕೊಂಡು ಹೋಗಿ ನೀರು ರೆಸ್ಟ್ ಮಾಡಂತಂದ. ಅದಾದಮೇಲೆ ನಂಗೆ ಮುಂದೆ ಏನಾಗಿತ್ತು ಗೊತ್ತಿಲ್ಲ, ಅದು ಇಂಟಮೆಸಿ ಇತ್ತು ಗೊತ್ತಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಂಗೆ ತೋರಿಸಿದ ಅಂದ್ರೆ ವಿಡಿಯೋ ತೋರಿಸಿದ, ನಿನ್ನ ವಿಡಿಯೋ ನಾನು ಹಿಂಗೆ ಮಾಡೇನು ನೋಡು. ನಾ ಶಾಕ್ದಾಗಿದ್ಮೇಲೆ ನಾ ಹೇಳಿದೆ ಅವ್ನು ಮಾಡೋಕ್ಕೆ ಹೋಗ್ಬೇಡ ಪ್ಲೀಸ್, ಹಿಂಗೆ ಮಾಡೋ ಇಲ್ಲ, ನಿನ್ನ ಸೇಫ್ಟಿ ನನ್ನ ಕಡೆ ಇರ್ತೈತಿ, ನಾನು ಪ್ರೊಟೆಕ್ಟ್ ಮಾಡಿರ್ತೀನಿ ತಗೋ, ಯಾರಿಗೂ ಏನು ಹೇಳೋಂಗಿಲ್ಲ, ಬರೀ ನೀನು ನಂದಾಗಿರ್ಬೇಕು, ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಾನು. ನಂಗೆ ಹೇಳಿರ ಮಾಡ್ಬೇಕಿಲ್ಲ ನೀನು ಅಂತ ಕೇಳಿದ್ಮೇಲೇನು ಇಲ್ಲ ತಗೋ ಆತ ಈಗ ಮಾಡ್ಕೊಂಡೀನಿ ಅಂತ. ಭಾಳ ಸಲ ಹಿಂಗೆ ನಂಗೆ ಬಲಾತ್ಕಾರ ಮಾಡ್ಯಾನ ಸರ್. ಮತ್ತು ಭಾಳ ಹುಡುಗಿಯರ ಜೊತೆನೂ ಹಿಂಗೆ ಮಾಡ್ಯಾನ. ಮತ್ತು ಎಲ್ಲರಿಗೂ ಸಪೋರ್ಟ್ ಇರಬೇಕು, ನಿಮ್ದು ಹೆಲ್ಪ್ ಇರಬೇಕು. ಮತ್ತು ನಾನು ಇವೆಲ್ಲ ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡಿ, ಅಸ್ಯೂಮ್ ಮಾಡಿ, ಮತ್ತು ಹರ್ಯಾಸ್ಮೆಂಟ್ ಮಾಡಿ ಇದು ನಂಗೆ ಕಂಟ್ರೋಲ್ ಆಗಿಲ್ಲ. ನಮ್ಮ ಸಮಾಜ ಮಂದಿಗೆ ಮತ್ತು ಕಮಿಷ್ನರ್ ಮಂದಿಗೆ ಹೇಳಿ ನಾನು ಎಲ್ಲ ಮಂದಿಗೆ ಹಿಂಗೆಲ್ಲ ಮಾಡತ್ತಾನಂತ. ಅದಕ್ಕೆ ನಾನು ಇದು ಹೇಳತ್ತೀನಿ ನಿಮ್ಗೆ, ಪ್ಲೀಸ್ ನಿಮ್ಗೆ ಹೆಲ್ಪ್ ಬೇಕು. ಹಲೋ ನಮಸ್ತೆ ರೀ. ನಾ ಆಗಳಿಂದ್ರ ಕನ್ಕಷನ್ನಾಗಿದ್ದೆ ರೀ, ನಾ ಪೂರಾ ಡಿಸಿನೆಸ್ನಾಗಿದ್ದೆ ರೀ. ನಾ ಈಗ ಎದ್ದು 5 ನಿಮಿಷ ಆತು ರೀ. ನಾ ಎಲ್ಲ ವಿಡಿಯೋಸ್ ನೋಡತ್ತೀನಿ. ಎಲ್ಲರೂ ಏನಾಗತ್ತಾರ, ಈಗ ಖುಷಿ ಏನಾಗ್ಯಾಡ್ರಿ, ಈಗ ನನಗೆ ಗುಳಿಗೆ ಕೊಟ್ಟಿದ್ದಾವ, ನನಗೆ ಗುಳಿಗೆ ಕೊಟ್ಟು ಏನೇನೋ ಮಾಡ್ಯಾನ ಇಂಟಿಮೇಸಿ ಆದಿದಂತಂದು ವಿಡಿಯೋ ಮಾಡಿದ್ದು ಕರೆ ಐತ್ರಿ. ವಿಡಿಯೋ ಯಾವ ಫೋನ್ಯಾಗ ಅದಾವ ಚೆಕ್ ಮಾಡ್ರಿ. ನಂದು ಫೋನ್ SSK ಸಮಾಜ್ ಅವ್ರ ಕಡೆ ಐತ್ರಿ. ನಂದು ಫೋನ್ ತರಸ್ರಿ, ನನ್ನ ಫೋನ್ಯಾಗ ಚೆಕ್ ಮಾಡಸ್ರಿ. ಖುಷಿ ಕಲಬುರ್ಗಿ ಫೋನ್ಯಾಗ ಚೆಕ್ ಮಾಡ್ರಿ ವಿಡಿಯೋಸ್. ನನ್ನ ಫೋನ್ಯಾಗ ಒಂದು ವಿಡಿಯೋ ಸಿಗಂಗಿಲ್ಲ ರೀ ನಿಮಗೆ. ವಿಡಿಯೋ ಮಾಡಿದ್ದು ಖುಷಿ ಕಲಬುರ್ಗಿ ಮಾಡ್ಯಾಡ್ರಿ. ಈಗ ನಾ ಗುಳ್ಗಿ ಕೊಟ್ಟಕ್ಕೀಗ ಬೇಹೋಶ್ ಮಾಡ್ಸೇನಂದ್ರ ನಾ ಮಕ್ಕೋಬೇಕೇನು ಅಕ್ಕಿ ಮಕ್ಕೋಬೇಕ್ರಿ ಬೇಹೋಶಾಗಿ? ಅಕ್ಕಿ ಬೇಹೋಶ್ ಆಗಿಲ್ರಿ, ನಾ ಮಕ್ಕೊಂದಿನಿ. ವಿಡಿಯೋ ಅಕ್ಕಿ ಮಾಡತ್ತಾಳ, ಅಕ್ಕಿ ಫೋನ್ಯಾಗ ಐತ್ರಿ ವಿಡಿಯೋಸ್. ಸೊ ಇದ್ರಾಗ ಯಾರು ತಪ್ಪೈತಿ ನೀವು ಹೇಳ್ರಿ. ಇದು ಖುಷಿ ಏನು ಹೇಳತ್ತಾಳ ಅದೆಲ್ಲ ತಪ್ಪೈತಿ, ನನಗೆ ಗೊತ್ತೈತಿ. ಆಕಿ ಒಂದು ಪ್ರೆಷರ್ನಾಗ ಹೇಳತ್ತಾಳ. ಆಕಿ ಭಾಳ ಚಲೋ ಹುಡುಗಿ, ಆದ್ರೆ ಅವ್ರ ಮಮ್ಮಿ ಪಪ್ಪ ಮತ್ತು ಅವ್ರ ಸಮಾಜ ಪ್ರೆಷರ್ಲಿ ಆಕಿ ಎಲ್ಲ ಹೇಳತ್ತಾಳ್ರಿ. ಸೊ ಆಕಿನ ಫೋನ್ ಚೆಕ್ ಮಾಡ್ರಿ. ಆ ಫೋನ್ನಾಗ ಯಾರು ರೆಕಾರ್ಡಿಂಗ್ ಮಾಡತ್ತಾರ ಅದು ಚೆಕ್ ಮಾಡ್ರಿ. ನಾ ಮಕ್ಕೊಂದೇನೋ ಅಕ್ಕಿ ಮಕ್ಕೊಂದಾಳು ಬೇಹೋಶಾಗಿ ಚೆಕ್ ಮಾಡ್ರಿ. ಚೆಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಹಾಕ್ರಿ.